ಕರ್ಕೊಂಡು ಹೋಗಿ ಅಂತಂದೆ. ಕರ್ಕೊಂಡು ಹೋಗಿ ಅನ್ನಾನ ಇಲ್ಲ ನೀವು ನೋಡಿದ್ರೆ ಹಿಂಗೆ ಹುಡುಗನ್ ತರ ಇದ್ದೀರಾ, ನಿಮ್ಮನ್ನ ಹೇಗೆ ಕರ್ಕೊಂಡು ಹೋಗಕ್ಕಾಗುತ್ತೆ ಅಂದ್ರ ಅವರು. ಅವಾಗ ನಾವು ಹುಟ್ಟಿದ್ದೆ ಹುಡುಗನ್ ತರಾನೇ, ಫಸ್ಟ್ ಹುಟ್ಟಿದ್ದೆ. ಮಂಗಳಮುಖಿಯರ ಹಾವಭಾವಗಳು ನಿಮ್ಮ ಇದ್ರೊಳಗ ಗೊತ್ತಾಗ್ಬಿಡುತ್ತೆ. ನಮ್ಮ ಹತ್ರ ಇತ್ತು. ನಾನೇ ನಮ್ಮ ತಾಯಿಯವ್ರಿಗೆ ಹೇಳಾರ್ದೇನೆ ಹೋಗ್ಬಿಟ್ಟು 2003ರಲ್ಲಿ ನನಗೆ ತಮಿಳ್ನಾಡು ದಿಂಡಿಕಲ್ ಗ್ರಾಮದಲ್ಲಿ ಕಾಸ್ಮೆಟಿಕ್ ಸರ್ಜರಿ ಆಯ್ತು. ನಮ್ಮ ಒಪ್ಪಿಗೆ ಪ್ರಕಾರವಾಗಿ ಹೌದು, ಈ ಸಮಾಜದಲ್ಲಿ ನಾವು ಬದುಕಬೇಕಾದ್ರೆ ಭಿಕ್ಷೆನೆ ಮುಖ್ಯನ. ನಮಸ್ಕಾರ ವೀಕ್ಷಕರೇ, ನಮ್ಮ ಮಿತ್ರಲೋಕ ಯೂಟ್ಯೂಬ್ ಚಾನೆಲ್ ತಂಡದವರು ಇವತ್ತು ಎಲ್ಲಿಗೆ ಬಂದಿವಪ್ಪ ಅಂತಂದ್ರ ಒಂದು ಕರ್ನಾಟಕದಲ್ಲಿ ಮನೆ ಮಾತಾಗಿರ್ತಕ್ಕಂಥ ಒಂದು ವಿಶೇಷವಾದ ಕಲಾವಿದೆಯರ ಮನೆಗೆ ಬಂದಿದ್ದೀವಿ. ಅದು ಯಾರಂತಂದ್ರ ನಮಗ ಗೊತ್ತಿರ್ತಕ್ಕಂಥ ದೊಡ್ಡ ಕಲಾವಿದೆಯವರು, ಕಾಮಿಡಿ ಕ್ವೀನ್ ಅಂತ ಅವ್ರ ಹೆಸರು ಪಡೆದಾರ. ಮತ್ತು ಕರ್ನಾಟಕದ 4 ಮನೆ ಹಳ್ಳಿಗೂ ಅವ್ರ ಪರಿಚಯ ಅದಾರ, 40 ಮನೆ ಹಳ್ಳಿಗೂ ಪರಿಚಯ ಅದಾರ, ಕರ್ನಾಟಕದ ಮೂಲೆಗಳಲ್ಲಿ ಪರಿಚಯ ಅದಾರ ಅಂತ ಮತ್ತೊಮ್ಮೆ ಹೇಳ್ತೀವಿ. ಅವ್ರು ಯಾರೋ ಅಲ್ಲ, ನಿಮ್ಮ ಆತ್ಮೀಯ ಪ್ರೀತಿಯ ಪಲ್ಲವಿ ಗಜೇಂದ್ರಗಡ ಅವ್ರ ಮನೆಗೆ ಬಂದಿದ್ದೀವಿ. ನಮಸ್ಕಾರ ಮೇಡಮ್ ಅವರೇ. ನಮಸ್ಕಾರ ಸರ್. ಆರಾಮದಿರಿ? ಚೆನ್ನಾಗಿದ್ದೀವಿ ಸರ್. ಹೆಂಗ್ ನಡೆದತ್ ನಿಮ್ ಜೀವನ? ಆಯ್ತು ಸರ್. ಕಾರ್ಯಕ್ರಮದಿಂದ ಜೀವನದಲ್ಲಿ ನಡ್ಕೊಂಡ್ ಹೊಂಟೈತಲ್ಲ. ಮೊದಲು ನಿಮ್ ಪರಿಚಯ ಹೇಳ್ರಿ ನಮಗೆ ವೀಕ್ಷಕರಿಗೆ. ನಮಸ್ಕಾರ. ನನ್ನ ನಾಡಿನ ಕರ್ನಾಟಕದ ನನ್ನ ಅಭಿಮಾನಿ ಬಳಗ ಹಾಗೂ ನನ್ನ ಎಲ್ಲ ಇಷ್ಟಪಡುವಂತ ಕಲೆಯನ್ನೇ ಇಷ್ಟಪಡುವಂತ ಎಲ್ಲ ಅಭಿಮಾನಿ ವರ್ಗದವರಿಗೆ, ಬಂಧು ಮಿತ್ರರಿಗೆ, ಫ್ರೆಂಡ್ಸ್ ವರ್ಗಕ್ಕೆ ನಾನು ಪಲ್ಲವಿ ಗಜೇಂದ್ರಗಡದ ನಮಸ್ಕಾರಗಳನ್ನು ತಿಳಿಸ್ತೀನಿ. ನೀವು ಇತ್ತೀಚೆಗೆ ತುಂಬಾ ಯೂಟ್ಯೂಬಲ್ಲಿ ನೋಡಿರ್ತೀರ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರ ನಮ್ಮ ಗಾಯನ ಹಾಗೂ ಕಾಮಿಡಿಯನ್ನ ನೀವು ಇಷ್ಟಪಟ್ಟು ಬೆಳೆಸಿರುವಂತ ಗಾಯಕಿ ನಾನು. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ನಾನು ಹುಟ್ಟಿದ್ದು ಫಸ್ಟ್ ರೋಣ ತಾಲೂಕು, ಗದಗ ಜಿಲ್ಲೆ, ಸರ್ಜಾಪುರ ಗ್ರಾಮ. ಅಂದ್ರೆ ಅದೊಂದು ತಾಂಡ ಬಂಜಾರ ಜನಾಂಗದಲ್ಲಿ ಹುಟ್ಟಿದೆ ನಾನು. ಜನಾಂಗ ಅಂತಾರಲ್ಲ, ಆ ಜನಾಂಗದಲ್ಲಿ ಹುಟ್ಟಿದೆ ನಾನು. ನಮ್ಮ ತಂದೆ ತಾಯಿಗೆ 5 ಜನ ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳು. ಅದರಲ್ಲಿ ನಾನು ಒಂದು 2ನೇದವರು. ನಮ್ಮ ಅಣ್ಣವ್ರ ಮದುವೆಯಾಗಿ ಅವ್ರ ಹೆಂಡತಿ ಊರಲ್ಲೇ ಅವ್ರು ಸೆಟ್ಲ್ ಆಗಿದ್ದಾರೆ, ಅವರಲ್ಲೇ ಇದ್ದಾರೆ. ಆ ನಂತರ ಮದುವೆ ಅದು ಇರ್ಲಿ. ಮತ್ತೆ ಈಗ ನೀವು ಈ ಇದಕ್ಕ ರಂಗಭೂಮಿಗೆ ಹೆಂಗ್ ಎಂಟರ್ ಆದ್ರಿ? ನಾವು ಸೆಕೆಂಡ್ ಇಯರ್ ಅಲ್ಲಿ ಓದ್ಬೇಕಾದ್ರೆ ನಮ್ಮ ತಾಯಿಯವರು ಅವಾಗ ನಮ್ಮ ಬಂಜಾರ ಜನಾಂಗ ಅಂದ್ರೆ ಫಸ್ಟ್ ಬರೋದು ಕಟ್ಟಿಗೆ ಮಾರ್ಕೊಂಡು ಜೀವನ ಮಾಡೋದು, 2ನೇದ್ದು ಕಳ್ಬಟ್ಟಿ ಸರಾಯಿ. ಇತ್ತೀಚಿನ ದಿನಮಾನದೊಳಗಡೆ ಅದು ಏನಾಗ್ತಾ ಬಂತು, ಹೆಂಗ ನಮ್ಮ ಸಮಾಜ ಪ್ರವೃತ್ತಿ ಹೊಂದಿದ್ದಂಗೆಲ್ಲ ಅಭಿವೃದ್ಧಿ ಆಗ್ತಿದ್ದಂಗೆಲ್ಲ, ತಾಂಡ ಅಭಿವೃದ್ಧಿ ಆಗ್ತಿದ್ದಂಗೆಲ್ಲ ಈ ಕಳ್ಬಟ್ಟಿ ಸರಾಯನ್ನ ನಿಷೇಧ ಮಾಡಿದ್ರು. ಅವಾಗ ನಮ್ಮ ತಾಯಿಯವರಿಗೆ ತುಂಬಾ ಬಡತನ, ಅದನ್ನೇ ಮಾರ್ಕೊಂಡು ಜೀವನ ಮಾಡ್ತಿದ್ರು. 8 ಜನ ನಾವು ಅವ್ರಿಗೆ ಮಕ್ಕಳು. ನಮ್ಮ 8 ಜನ ಹೆಂಗ್ ಸಲ್ಲುತ್ತಿದ್ರ? ನಮ್ಮ ತಂದೆಯವರು 1 ಎಕರೆ ಜಮೀನ್ ಇದೆ, ಅದ್ರೊಳಗಡೆನೆ ಉಳ್ಮೆ ಬಿತ್ತನೆ ಮಾಡ್ತಿದ್ರು. ಅದು ಸಾಕಾಗದೇನೆ ನಮ್ಮ ತಾಯಿಯವ್ರು ಕಳ್ಬಟ್ಟಿ ಸರಾಯಿ ಮಾರ್ತಾ ಅದು ಅಲ್ಲಿಗೆ ನಿಷೇಧ ಆಗಿ ಇದು ಆದ್ಮೇಲೆ ತುಂಬಾ ನಮ್ಮ ಪರಿಸ್ಥಿತಿ ಗಂಭೀರ ಆಯ್ತು. ಆ ನಂತರ ನಮ್ಮ ತಾಯಿಯವರು ಹಣ್ಣಿನ ವ್ಯಾಪಾರ ಮಾಡ್ತಿದ್ರು. ಮಾವಿನ ಹಣ್ಣು, ಬಾಳೆಹಣ್ಣು, ಸೇಬು ಹಣ್ಣು ಮಾರ್ತಿದ್ರು. ಅಂಗಡಿ ಸ್ಟಾಲ್ ಇಲ್ಲ, ಮನೆಗೆ ಹೋಗಿ ಹಳ್ಳಿಗೆ ಹೋಗಿ ಮಾರಾಟ ಮಾಡ್ತಿದ್ರು. ಅವಾಗ ನಮಗೆ ಓದಿಸ್ಬೇಕಾದ್ರೆ ತುಂಬಾ ಪರಿಸ್ಥಿತಿ ಗಂಭೀರ, ಕಷ್ಟ ಆಗೋಯ್ತು. ಅದಕ್ಕೆ ನಮ್ಮ ತಾಯಿಯವರು ಒಬ್ರೇ ಕಷ್ಟ ಪಡೋದನ್ನ ನೋಡಿ ಬೇಡ ಅಂದ್ಬಿಟ್ಟು ನಾನು ಎಕ್ಸಾಮ್ನೇ ಸೆಕೆಂಡ್ ಇಯರ್ ಎಕ್ಸಾಮ್ ಬರೆಯೋದೇನೆ ನಾವು ವಾಪಸ್ ಊರಿಗೆ ಬಂದ್ಬಿಟ್ಟೆ. ಬಂದು ನಮ್ಮ ತಾಯಿ ಅವ್ರ ಜೊತೆ ಹಣ್ಣಿನ ವ್ಯಾಪಾರ ಏನ್ ಹಳ್ಳಿಗೆ ಹೋಗಿ ಮಾರ್ತಿದ್ರಲ್ಲ, ನಾನು ಅವ್ರ ಜೊತೆನೆ ಭಾಗವಹಿಸ್ಕೊಂಡು ಹಳ್ಳಿಗೆ ಹೋಗಿ ವ್ಯಾಪಾರ ಮಾಡ್ತಿದ್ದೆ ನಮ್ಮ ತಾಯಿ ಅವ್ರ ಜೊತೆ. ಹಂಗೆ ವ್ಯಾಪಾರ ಮಾಡ್ತಿರ್ಬೇಕಾದ್ರೆ ಒಂದು ದಿನ ಜಕ್ಲಿ ಒಳಗಡೆ ನಾಟಕ ಕಂಪನಿ ಬಂದಿತ್ತು, ರೋಣ ತಾಲೂಕು ಜಕ್ಲಿ. ಯಾವ್ದು ನಾಟಕ ಕಂಪನಿ? ಪುಟ್ಟರಾಜ ನಾಟಕ ಕಂಪನಿ. ಅವ್ರ ನಾಟಕ ಕಂಪನಿ ಬಂದಿತ್ತು. ಅಲ್ಲಿ ಕೆಲವೊಂದು ಕಲಾವಿದರ ಪರಿಚಯ ಆಯ್ತು. ಅಲ್ಲಿ ಕಲಾವಿದರ ಪರಿಚಯ ಆಗಿ ನನಗೆ ನಮ್ಗೆ ಆಸಕ್ತಿ ತುಂಬಾ, ಯಾಕಂದ್ರೆ ಪಾರ್ಟ್ ಮಾಡ್ಬೇಕು, ಕಲೆ ತೋರ್ಸ್ಕೋಬೇಕು. ಅವಾಗ ನಾವು ಸಣ್ಣವ್ರಿದ್ದಾಗ ನಮ್ಮ ತಂಗಿಯವ್ರದೆಲ್ಲ ಬಟ್ಟೆ ಹಾಕೊಳ್ಳೋದು, ಒಳ್ಳೊಳ್ಳೆ ಮುಂಚಿನ ಬಟ್ಟೆ ತರ ಇದ್ದಿದ್ರೆ ತುಂಬಾ ಇಷ್ಟ ಪಡೋರು, ಸೀರೆಗಳು ಹಾಕೊಂಡು ಮನೆಯಲ್ಲೇ ಡ್ಯಾನ್ಸ್ ಮಾಡೋರು. ಹಾಗಾಗಿ ಕಲೆ ಆಸಕ್ತಿ ತುಂಬಾ ಇರೋದು ನಮ್ಗೆ. ಹಾಗಾಗಿ ಅಲ್ಲಿ ಪುಟ್ಟರಾಜ ಕಂಪನಿ ಒಳಗಡೆ ಜೇಂಟ್ಸ್ ಗಳು ಮಾತ್ರ ಪಾರ್ಟ್ ಮಾಡ್ತಾರೆ, ಲೇಡೀಸ್ ಯಾರು ಇಲ್ಲ.
ಬರೀ ಜೇಮ್ಸ್ ಮಾತ್ರ ಲೇಡೀಸ್ ಬಟ್ಟೆ ಹಾಕೊಂಡು ಪಾರ್ಟ್ ಮಾಡ್ಬೇಕು. ಸ್ತ್ರೀ ಪಾತ್ರಧಾರಿಗಳು. ತಿರ್ಗಾ ಆಮೇಲೆ ಆ ಕಂಪ್ನಿ ಒಳಗಡೆ ಹೋಗಿ ನಾವು ಬರ್ತೀವಿ ಅಂತ ಹೇಳಿ ತಿರ್ಗಾ ಅವ್ರ ಕರೀಂ ಸಾಬ್ ಅನ್ನೋರಿದ್ರು. ಅವಾಗ ಅವ್ರಿಗೆ ಹೇಳ್ಕೊಂಡ್ವಿ ನಾವು, ಬನ್ನಿ ಹಾಗಾದ್ರೆ ಆದ್ರೆ ಇಲ್ಲಿ ಯಾವ್ದು ಪೇಮೆಂಟ್ ಆಕ್ಸೆಪ್ಟ್ ಇರಲ್ಲಮ್ಮ, ಇದು ಅದರ್ ಕಂಪ್ನಿ, ಸೇವೆ ಮಾಡ್ಬೇಕು, ಹಂಗೇನಾರ ಪೇಮೆಂಟ್ ಅಮೌಂಟ್ಗಳು ಬಂದ್ರೆ ನಿಮಗ್ ಕೊಡ್ತೀವಿ ಅಂತಂದ್ರು. ಅವಾಗ ನಮ್ಗೆ ಆಯ್ತು ಬರ್ತೀವಿ ಅಂತ ನಾವೇ ಹೋಗಿ ಕೆಲವೊಂದ್ ದಿನ ಸೇವೆ ಮಾಡಿದ್ವಿ. ಅಲ್ಲಿ ಮಾಡಿದ್ರಲ್ಲ, ನಿಮ್ಮ ಮನೆಯೊಳಗ ಬರ್ತಾನೆ ಇದ್ದುಕೊಂಡು ಮತ್ತ ಯುದೋಟ್ ಪೇಮೆಂಟ್ ಮೇಲೆ ನೀವು ಪಾತ್ರ ಮಾಡಿರಲ್ಲ, ಮತ್ ಮನೆ ಜಗಸೋದ ಹೆಂಗ್ ನಿಮ್ ತಾಯಿಯವರು? ಅವಾಗ ನಮ್ ತಾಯಿಯವರು ಏನ್ ಮಾಡಿದ್ರು, ನಮಗೆ ಇರ್ಬೇಕು ಅನ್ಸ್ತಾನೆ ಇರ್ಲಿಲ್ಲ ಮನೆಯೊಳಗ, ನಮ್ ತಾಯಿ ಜೊತೆನೆ ಇರ್ಬೇಕು ಅನ್ನಿಸ್ತಾ ಇರ್ಲಿಲ್ಲ. ಒಟ್ಟ ಎಲ್ಲಿ ನೃತ್ಯ ಮಾಡ್ಬೇಕು, ಎಲ್ಲಿಯಾದ್ರೂ ಕಲಿಯೋದು, ಹಿಂಗ ಒಟ್ಟ ಆಸಕ್ತಿ ಮನಸ್ಸಲ್ಲಿ. ನಿಮ್ಗ ಅದು ಅದು ನಮ್ ತಾಯಿ ಜೊತೆ ಹಣ್ಣು ಮಾರಕ್ ಹೋದ್ರುನು ನಮ್ಗೆ ದುಡ್ಡು ಸಿಗೋದು, ಹಣ ಸಿಕ್ಕರು ಒಂಥರ ನೆಮ್ಮದಿ ಇಲ್ದಂಗ ಆಗೋದು. ಹಂಗಾಗಿ ಬೇಡವೇ ಬೇಡ ಅಂತ ಹೇಳಿ ನಾನೇ ನಮ್ ತಾಯಿಯವ್ರಿಗೆ ಹೇಳಾರ್ದೇನೆ ಹೋಗ್ಬಿಟ್ಟೆ. ಅಲ್ಲೇ ಕೆಲವೊಂದ್ ದಿನ ಪಾಸ್ ಮಾಡಿದ್ವಿ. ಆಮೇಲೆ ಕಲೆಕ್ಷನ್ ಅದ ಕೊಡ್ತಿದ್ರು, 20 ರೂಪಾಯಿ ಇತ್ತು ಪೇಮೆಂಟ್. 20 ರೂಪಾಯಿ ಏನೋ ಎಲ್ಲಮ್ಮ ದೃಷ್ಟಿ ಬಿದ್ದಿರ್ಬೇಕು ಅನ್ಸುತ್ತೆ, ಬಾ ನಾನು ನಿನ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ನಮ್ ತಾಯಿಯವ್ರು ನಾನು ಎಲ್ಲಮ್ಮ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರು. ಆವಾಗ ನಾ ಹರಕೆ ಹೊತ್ತಿದ್ದೀನಿ. ಆ ಹರಕೆ ತೀರ್ಸ್ಲಾರ್ದೇನೆ 2000 ಇಸ್ವಿ ಹೆಚ್ಚು ಕಡಿಮೆ ಹೇಳೋದು. 2000 ಆವಾಗ ನಮ್ ತಾಯಿಯವರು ಎಲ್ಲಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರು. ಎಲ್ಲಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರು. ತಮ್ಮ ಹರಕೆಗಳನ್ನ ಏನೈತಿ ಅಲ್ಲಿ ಮುಟ್ಸಿದ್ರು. ಅಲ್ಲೆಲ್ಲ ಅವಾಗೆಲ್ಲ ಅಲ್ಲೇ ವಸ್ತಿ ಇರ್ತಿದ್ವಿ. ಗಾಡಿ ಬಂಡಿ ರಿಕ್ಷಾ ಇಂಥವೆಲ್ಲ ಕಟ್ಕೊಂಡೋಗಿ ಅಲ್ಲೇ ಇರೋರು. ಅವಾಗ ಅಲ್ಲೇ ಇದ್ದು ಹರಕೆ ಎಲ್ಲ ತೀರಿಸ್ಬೇಕು ಅಂತ ಹೇಳಿ ಅಲ್ಲೇ ಇರ್ಬೇಕಾದ್ರೆ ರಾತ್ರಿ ಟೈಮು ನಾನು ದೇವಸ್ಥಾನ ಸುತ್ತುವರಿಬೇಕು ಅಂತ ಕೆಳಗಡೆ ಬಂದೆ. ಅಲ್ಲಿ ಯಾರೋ ನಮ್ಮ ಬೆಂಗಳೂರಿಂದ ಮಂಗಳಮುಖಿ ಸಂಘದವ್ರು ಬಂದಿದ್ರು. ಮಂಗಳಮುಖಿ ಸಂಘದವ್ರು ಅಲ್ಲಿ ಎಲ್ಲ ಬಂದಿದ್ರು. ಅವರು ಜೋಗ್ತಿ ನೃತ್ಯ ನೋಡ್ಕೊಂತ ನಿಂತಿದ್ರು. ಜೋಗ್ತಿ ನೃತ್ಯ ಅಂದ್ರೆ ಕೊಡ ಹೊತ್ಬಿಟ್ಟು ಎಲ್ಲ ಇದರಲ್ಲಿ ಎಲ್ಲಮ್ಮ ದೇವಸ್ಥಾನದಲ್ಲಿ ಕುಣಿತಿರ್ತಾರೆ. ಅವ್ರನ್ನೆಲ್ಲ ನೋಡೋದು ಮಾಡೋದು ತುಂಬಾ ಇಷ್ಟ ಆಗೋದು ನಮ್ಗೆ. ಅದನ್ನೆಲ್ಲ ನೋಡ್ಕೊಂಡು ನಿಲ್ಬೇಕಾದ್ರೆ ಒಬ್ರು ಮಂಗಳಮುಖಿ ಸಂಘದವರು ಬೆಂಗಳೂರವ್ರು ನಮಗ್ ಪರಿಚಯ ಆದ್ರು. ಅವ್ರ ಪರಿಚಯ ಆಗಿ ನನಗೆ ಯಾರು ಏನು ಅಂತ ಅವರೆಲ್ಲ ಫಸ್ಟ್ ಕೇಳ್ಕೊಂತಾರೆ. ಕೇಳಿ ನಮ್ಮ ಹಾವ ಭಾವ ಎಲ್ಲ ನೋಡಿ, ಅಂದ್ರೆ ನೀವು ಹೇಳೋ ಪ್ರಕಾರ ಮಂಗಳಮುಖಿಯರ ಹಾವ ಭಾವಗಳು ನಿಮ್ಮ ಇದ್ರೊಳಗ ಗೊತ್ತಾಗ್ಬಿಡುತ್ತೆ. ನಮ್ಮ ಹತ್ರ ಇತ್ತು. ಕರ್ಕೊಂಡ್ ಹೋಗಿ ಅಂತಂದೆ. ಕರ್ಕೊಂಡ್ ಹೋಗಿ ಅನ್ನ, ಇಲ್ಲ ನೀವು ನೋಡಿದ್ರೆ ಹಿಂಗೆ ಹುಡುಗನ್ ತರ ಇದ್ದೀರಾ, ನಿಮ್ಮನ್ನ ಹೇಗ್ ಕರ್ಕೊಂಡ್ ಹೋಗಕ್ ಆಗುತ್ತೆ ಅಂದ್ರ ಅವ್ರು. ಅವಾಗ ನಾವು ಹುಟ್ಟಿದ್ದೆ ಹುಡುಗನ್ ತರಾನೇ, ಫಸ್ಟ್ ಹುಟ್ಟಿದ್ದೆ. ಅವಾಗ ನಮ್ಮ ಹತ್ರ ಆ ಹಾವ ಭಾವಗಳು ನಮ್ಗೂ ಸರ್ಜಾಪುರ ಗ್ರಾಮದಲ್ಲೆಲ್ಲ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನ ಹೇಳೋರು, ನೀನು ಹುಡುಗ ಅಲ್ಲ ಹುಡುಗಿನೇ, ಹಿಂಗೆಲ್ಲ ಇದು ಮಾಡೋರು. ಅದು ನೋಡೋರಿಗೆ ಆ ಭಾವನೆ ಗೊತ್ತಾಗೋದು ಗಂಡ್ಮಕ್ಳು ಇದ್ದು. ಹೌದು, ಆದ್ರೆ ನಮಗ್ ಗೊತ್ತಾಗ್ತಾ ಇರ್ಲಿಲ್ಲ. ನೋಡಿದ ವ್ಯಕ್ತಿಗೆ ಮಾತ್ರ ಅದೆಲ್ಲ ಗೊತ್ತಾಗೋದೇನೋ ಅವ್ರು ಹೇಳೋರು. ಇವ್ರ ಯಾಕೆ ಈ ರೀತಿ ಹೇಳ್ತವ್ರೆ ಅಂತ ನಾವೆಲ್ಲ ಇರ್ಲಿ ಬಿಡು, ಏನೋ ನಮ್ಮ ಭಾವನೆಗಳಲ್ಲಿ ಅವ್ರ ಕಂಡಲ್ಲೇ ಹೇಳ್ತಾರೆ, ಸುಮ್ಮನೆ ಹೇಳಕ್ ಸಾಧ್ಯ ಅಂತ ನಾವ್ ಅದ್ರ ಬಗ್ಗೆ ಕೇರ್ ಮಾಡ್ತಾ ಇರ್ಲಿಲ್ಲ. ತಿರ್ಗಾ ಆಮೇಲೆ ಅವರು ನಾನ್ ಬರ್ತೀನಿ ಅಂತ ಒತ್ತಾಯ ಮಾಡಿದ್ದಕ್ಕೆ, ಬೇಡ ಇವಾಗ ನೀವು ತಾಯಿಯವ್ರ ಜೊತೆ ಬಂದಿದ್ದೀರಾ, ನೀವು ಹೋಗ್ಬಿಡಿ, ಮತ್ತೆ ನಿಮ್ ತಾಯಿಯವ್ರು ಹುಡುಕಾಟ ಚಾಲು ಮಾಡ್ತಾರೆ, ಮತ್ತೆ ಯಾಕೆ ಹೋಗ್ಬಿಡಿ, ಮತ್ತೆ ಯಾವಾಗಾರ ಬರೋರಂತೆ ಅಂದ್ರು. ಮತ್ತಿರ್ಗ ನಮ್ ತಾಯಿಯವ್ರ ಜೊತೆ ಮತ್ತೆ ನಾನು ಊರಿಗೆ ಬಂದೆ. ಊರಿಗೆ ಬಂದು ನಮ್ಮ ತಾಯಿಯವ್ರನ್ನ ಊರಲ್ಲಿ ಬಿಟ್ಬಿಟ್ಟು ಮಾರನೇ ದಿನ ಮತ್ತೆ ಅವ್ರನ್ನ ಹತ್ರ ನಂಬರ್ ಇಸ್ಕೊಂಡ್ ಬಂದಿದ್ದೆ. ಸೀದಾ ಯಲ್ಲಮ್ಮ ಗುಡ್ಡಕ್ಕೆ ಹೊಂಟೋದೆ. ಯಲ್ಲಮ್ಮ ಗುಡ್ಡಕ್ಕೆ ಹೊಂಟೋದೆ. ಅವರು ರೂಮ್ ಮಾಡ್ಕೊಂಡು ಅಲ್ಲೇ ದೇವಸ್ಥಾನ ಹತ್ರ ಇದ್ರು. ತಿರ್ಗಾ ಅವ್ರ ಜೊತೆನೆ ಸೀದಾ ಡೈರೆಕ್ಟ್ ಬೆಂಗಳೂರಿಗೆ ಹೊಂಟೋದೆ. ಯಲ್ಲಮ್ಮಗಳಿಂದ ನೀವು ಅವ್ರ ಜೊತೆಗೆ ಬೆಂಗಳೂರಿಗೆ ಹೋಗ್ಬಿಟ್ರಿ. ಮನೆಯವ್ರಿಗೆ ಗೊತ್ತಿಲ್ಲ? ಇಲ್ಲ, ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ, ನಮ್ಮ ತಾಯಿಯವ್ರಿಗೆ, ನಮ್ಮ ತಂದೆಯವ್ರಿಗೆ ಗೊತ್ತಿಲ್ಲ. ನಮ್ಮ ತಂದೆಯವರು ಅಷ್ಟು ಎಜುಕೇಟೆಡ್ ಮನುಷ್ಯ ಅಲ್ಲ. ನಮ್ಮ ತಾಯಿಯವ್ರು ತುಂಬಾ ಎಜುಕೇಟೆಡ್. ನಮ್ಮ ತಾಯಿಯವರು ಆಗಿನ ಕಾಲಕ್ಕ ನಮ್ಮ ತಾಯಿಯವರು 3ನೇ ಕ್ಲಾಸ್ ಓದಿದ್ರು ಅಷ್ಟು. MBBS ಬಿಟ್ರಿ ಅಷ್ಟು ಅಂದ್ರೆ ಅವರಿಗೆ ನಾಲೆಜ್ ನಮ್ಮ ತಂದೆ ಅವರಿಗೆ ಅಷ್ಟು ದುಡಿಮೆ ಮಾಡಿಕೊಡ್ಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಅಷ್ಟು ಇದು ಇರಲ್ಲ ಅವ್ರಿಗೆ. ಆಯ್ತು, ಮನೆ ಬಿಟ್ಟು ಹೋಗ್ಬಿಟ್ರಿ. ನಾನು ಮನೆ ಬಿಟ್ಟು ಹೋದೆ. ನಮ್ಮ ತಾಯಿಯವ್ರಿಗೆ ಏನೇನ್ ತಿಳ್ಕೊಂಡ್ರು, ಈಗ ಅಲ್ಲಿ ಅವಾಗ ನಾಟಕ ಕಂಪನಿಗೆ ಹೋದೆ, ಬೀದಿ ನಾಟಕ ಮಾಡಿದೆ, ಡ್ಯಾನ್ಸಿಗೆ ಹೋದೆ, ಗಣಪತಿ ಡ್ಯಾನ್ಸ್ ಹೋದೆ, ಊರೊಬ್ಬ ಡ್ಯಾನ್ಸಿಗೆ ಹೋದೆ, ಮಾಡ್ತಿದ್ನಲ್ಲ. ಅವರೆಲ್ಲ ನೃತ್ಯ ಮಾಡಕ್ ಹೋಗಿರ್ಬೇಕು, ಯಾವ್ದೋ ಡ್ಯಾನ್ಸಿಗೆ ಹೋಗಿರ್ಬೇಕು. ನಮ್ಮ ತಾಯಿಯವ್ರ ಮನವರಿಕೆ ಮಾಡ್ಕೊಂಡು ಸುಮ್ಮನೆ ಇದ್ರು. ತಿರ್ಗ ಕೆಲವೊಂದ್ ದಿನ ಆದ್ಮೇಲೆ ನಾನು ಬರ್ದೇನೆ ಹೋದೆ. ಅವ್ರು ಹುಡುಕಾಟ ಚಾಲು ಮಾಡಿದ್ರು. ನಾ ಆಲ್ರೆಡಿ ಮಂಗಳಮುಖಿ ಸಂಘದಲ್ಲಿ ಕನ್ವರ್ಟ್ ಆಗಿದ್ದೆ. ಅಲ್ಲಿ ಬೆಂಗಳೂರಲ್ಲಿ ಇದ್ದೆ. ಅಲ್ಲೆಲ್ಲ ಅಲ್ಲೇ ಇರ್ಬೇಕಾದ್ರೆ ಅವರು ಮಂಗಳಮುಖಿ ಸಂಘದವ್ರು ಕರ್ಕೊಂಡು ಹೋದ ತಕ್ಷಣ ನಮ್ಮ ಹಾವ ಭಾವಗಳನ್ನ ನೋಡಿ ನಾವು ಒತ್ತಾಯಪೂರ್ವಕ ಅವ್ರೇನು ಕರ್ಕೊಂಡು ಹೋಗಲ್ಲ, ಏನು ಮಾಡಲ್ಲ. ನಮ್ ಇಷ್ಟ ಪ್ರಕಾರವಾಗಿ ಅವ್ರು ಕರ್ಕೊಂಡು ಹೋಗಿ ತಾವು ಏನ್ ಮಾಡ್ತಾರೆ ಕೆಲಸಗಳನ್ನ ಅವ್ರು ನಮಗ್ ಕಲಿಸ್ಕೊಡ್ತಾರೆ. ಈಗ ಮನಿ ಓಪನಿಂಗ್ ಕುಣಿಯೋದಾಗ್ಲಿ, ಮಕ್ಕಳು ಹೆತ್ತಾಗ ತೊಟ್ಲ ಕಾರಣದಲ್ಲಿ ಅಲ್ಲೆಲ್ಲ ನೃತ್ಯ ಮಾಡೋದು,
ಈ ಕೆಲವೊಂದು ಗೃಹ ಗೃಹ ಪ್ರವೇಶ ಪ್ರವೇಶ ಮದುವೆ ಇಂಥವಕ್ಕೆಲ್ಲ ಕರ್ಕೊಂಡು ಹೋಗೋರು ಅಂತವೆಲ್ಲ ನೃತ್ಯ ಮಾಡಕ್ ಹಚ್ಚೋರು. ನಾವೆಲ್ಲ ಫಸ್ಟ್ ಇಂದ ನೃತ್ಯಗಾರರಲ್ವಾ ನಾವು, ಹುಟ್ಟು ಕಲಾವಿದೆ. ನಾವು ಬಟ್ಟೆ ಸಮೇತ ಇಲ್ಲಿಂದಾನೇ ತಗೊಂಡ್ ಹೋಗಿದ್ವಿ. ನಮ್ಮ ಹತ್ರ ಇತ್ತು ಆಲ್ರೆಡಿ ಬಟ್ಟೆಗಳೆಲ್ಲ. ತಿರ್ಗಾ ಅಲ್ಲೇ ಇರ್ಬೇಕಾದ್ರೆ ತಿರ್ಗಾ ಅವರು ನಮ್ಮ ಒಪ್ಪಿಗೆ ಪ್ರಕಾರದ ಮೇಲೆ ಸರ್ಜರಿ ಆಯ್ತು. ನಂದು ಸರ್ಜರಿ ಆಯ್ತು 2003ರಲ್ಲಿ. 2003ರಲ್ಲಿ ನನಗೆ ತಮಿಳ್ನಾಡು ದಿಂಡಿಕಲ್ ಗ್ರಾಮದಲ್ಲಿ ಕಾಸ್ಮೆಟಿಕ್ ಸರ್ಜರಿ ಆಯ್ತು. ಸರ್ಜರಿ ನಮ್ಮ ಒಪ್ಪಿಗೆ ಪ್ರಕಾರವಾಗಿ ಆಯ್ತು. ಅವಾಗೆಲ್ಲ ತಮಿಳ್ನಾಡಲ್ಲಿ ಇತ್ತು, ಇವಾಗೆಲ್ಲ ಕರ್ನಾಟಕದಲ್ಲಿ ಮೂಲೆ ಆಗದೆ. ಅವಾಗ ಅಲ್ಲಿ ಸರ್ಜರಿ ಆದಮೇಲೆ ನಾನು ಅಲ್ಲೇ ಉಳ್ಕೊಂಡೆ. ತಿರ್ಗಾ ನನ್ನ ಜೊತೆ ನಮ್ ಗೆಳತಿ, ನಮ್ಮ ಅತ್ತಿ ಮಗಳು, ಅವ್ರು ಇದೇ ಊರ್ನವ್ರು. ನಾವು ಕೂಡ್ಕೊಂಡೇ ಹೋಗಿದ್ವಿ. ಹೋಗ್ಬೇಕಾದ್ರೆ ಅವರು ಕೆಲವೊಂದಿಷ್ಟು ದಿನ ಇದ್ದು 6 ತಿಂಗಳಾದ್ಮೇಲೆ ನಾನು ಈ ಮಂಗಳಮುಖಿ ಸಮಾಜದಲ್ಲಿ ನಾನು ಇರಲ್ಲ, ನಮ್ಮ ತಾಯಿಯವ್ರು ತುಂಬಾ ನೆನಪಾಗತ್ತಾರ, ನನ್ನ ಫ್ಯಾಮಿಲಿ ನೆನಪಾಗತೈತಿ ಅಂತ ಹೇಳಿ ಅವರು ನಾವು ಸ್ವಂತ ನಮ್ಮ ಅತ್ತೆ ಮಗನೇ, ಅವರು ಗೆಳತಿನೇ ನನಗೆ, ನಾವಿಬ್ರು ಮಂಗಳಮುಖಿಯರೇ. ಅವರು ನಾವು ಕೂಡ್ಕೊಂಡು ಹೋಗಿರ್ಬೇಕಾದ್ರೆ ನನ್ನ ತಾಯಿ ನಮ್ಮ ಊರ್ ನೆನಪಾಗತೈತೆ ಅಂತ ಅವ್ರು 6 ತಿಂಗಳಿಗೆ ಬಿಟ್ಕೊಟ್ಟು ಬಂದ್ಬಿಟ್ರು. ನಾನು ಬರ್ಲೇ ಇಲ್ಲ ಯಾವುದೇ ಕಾರಣಕ್ಕೂ. ಅಲ್ಲೇ ಉಳ್ಕೊಂಡೆ ನಾನು. ಅಲ್ಲೇ ಉಳ್ಕೊಂಡೆ. ಅವ್ರು ಬಂದ್ಮೇಲೆ ನಾನು ಸರ್ಜರಿ ಆದದ್ದು. ಇವರು ಬಂದು ನಮ್ಮ ಮನೆಯವ್ರಿಗೆ ಬಂದು ಹೇಳಿ ಹಿಂಗೊಂದು ಮಂಗಳಮುಖಿ ಸಮಾಜ ಅನ್ನೋದೈತಿ, ಅಲ್ಲಿ ಪಲ್ಲವಿ ಅಂತ ಹೆಸರು ಇಟ್ಕೊಂಡಾರೆ, ನಮ್ಮ ಅಲ್ಲೇ ಇರೋದು ಅಂತ ನಮ್ಮ ತಾಯಿಯವರಿಗೆ, ನಮ್ಮ ಫ್ಯಾಮಿಲಿ ಅವರಿಗೆ ಅವ್ರು ಬಂದು ವಿಷಯ ಹೇಳ್ಬಿಟ್ಟಿದ್ರು. ಮುಟ್ತು ನೀವು ಅಲ್ಲಿದ್ದ ವಿಷಯ ಹೇಳಿ ಫೋನ್ ನಂಬರ್ ಕೊಟ್ಬಿಟ್ಟಿದ್ರು. ತಿರ್ಗಾ ನಮ್ಮ ತಾಯಿಯವರು ಕಾಲ್ ಮಾಡಿ ಇವರು ಇಲ್ಲಿ 6 ತಿಂಗಳು ಇದ್ಕೊಂಡು ಇಲ್ಲಿ ಬಂದ್ಮೇಲೆ ನಾನು ಒಂದು 6 ತಿಂಗಳು ಅಲ್ಲೇ ಉಳ್ಕೊಂಡಿದ್ದೆ. 1 ವರ್ಷ ಆದ್ಮೇಲೆ ನನಗೆ ಕಾಲ್ ಮಾಡ್ಕೊಂತಾನೆ ಇದ್ರು ನಮ್ಮ ತಾಯಿಯವ್ರು, ಬರ್ತೀನಿ ಇವತ್ತು ಬರ್ತೀನಿ, ನಾಳೆ ಬರ್ತೀನಿ ಅಂತ. ತಿರ್ಗಾ ಆಮೇಲೆ ನಮ್ ಸರ್ಜರಿ ಆಗೋಯ್ತು. ಫೋನ್ ನೀವು ಸಂಭಾಷಣೆ ಮಾಡಿದ್ರಿ? ಮಾಡಿದ್ವಿ. ಏನಂದ್ರೆ ನಿಮ್ಗೆ ಎಷ್ಟೋ ದಿನಗಳಿಂದ ನಿಮ್ಮ ಅವ್ರ ಸಂಪರ್ಕ ಇದ್ದಿಲ್ಲ. ಫಸ್ಟ್ ಸಲ ಫೋನ್ ಮಾಡಿದಾಗ ನಿಮ್ಮ ತಾಯಿಯವರು ಸಂಭಾಷಣೆ ಅಳ್ತಾ ಇದ್ರು. ತುಂಬಾನೇ ದುಃಖಕರವಾಗಿತ್ತು. ಒಂಥರ ನಾನು ಹೇಳ್ಕೊಂಡಾಗ ಆಗ್ದೇ ಇರುವಂತದ್ದು. ನಾನು ಏನು ಹೇಳದೆ ಹೋದೆ ನಮ್ಮ ತಾಯಿಯವ್ರಿಗೆ. ಯಾಕಂದ್ರೆ ಇಡೀ ಫ್ಯಾಮಿಲಿನೇ, ಯಾಕಂದ್ರೆ ಒಂದು ಮಗ ಇರ್ಲಿ ಒಂದು ದಿವ್ಸ ಟೈಮ್ ಸೀರಿ ಬರ್ಲಿಕ್ಕಪ್ಪ ಅಂದ್ರೆ ಯಾಕೆ ಬಂದಿಲ್ಲ ನೋಡಪ್ಪ ಫೋನ್ ಹಚ್ಚಂತ ಗಂಡ ಮಕ್ಳಿಗೆ ಹೇಳ್ಬೇಕತ್ತ, ಅಥವಾ ಹೆಣ್ಮಕ್ಳು ಹೋದಾಗ ಹೋಗ್ಲಿಲ್ಲ ಯಾಕೋ ಮಕ್ಳು ಬಂದಿಲ್ಲ ನೋಡಪ್ಪ ನಾವು ಫೋನ್ ಹಚ್ಬೇಕಾಗತ್ತ. ಅಂತಾದು ನೀವು ಎಷ್ಟೋ ದಿನಗಳ ನಿಮ್ಮ ತಾಯಿಯಿಂದ ಕಣ್ಮರಿ ಆದಾಗ ಅವರು ಎಷ್ಟು ದುಃಖ ಪಟ್ಟಿರ್ಬೇಕು, ನೀವ್ ಎಷ್ಟು ದುಃಖ ಪಟ್ಟಿರ್ಬೇಕು. ತುಂಬಾ ಆಯ್ತು ಸರ್. ಅವಾಗ ಲ್ಯಾಂಡ್ಲೈನ್ ಫೋನ್ ಇತ್ತು. ನನ್ನ ತಾಯಿಯವರು ಕಾಲ್ ಮಾಡಿದ್ರು. ಕಾಲ್ ಮಾಡಿ ತುಂಬಾ ನೋವನ್ನ ನಾನು ತೋಡ್ಕೊಂತಿದ್ದೆ, ಅವರು ತೋಡ್ಕೊಂತಿದ್ರು. ಬಂದ್ಬಿಡು, ನಾವು ಏನಾರು ಯಾಕಾಗ್ಲಿ ಉಪವಾಸ ಇದ್ರು ಪರವಾಗಿಲ್ಲ, ಹೌದು ಇಲ್ಲೇ ದುಡ್ಕೊಂತೀನಿ, ನನ್ನ ಜೊತೆನೆ ಹಣ್ಣಿನ ವ್ಯಾಪಾರಕ್ಕೆ ಬರುವೆ, ಇಲ್ಲ ಅಲ್ಲಿ ಇಲ್ಲಿ ನೃತ್ಯ ಮಾಡಕ್ಕಂತ ಹೋಗ್ತಿದ್ದೆ, ನೀನು ಅಲ್ಲಿಗಾದ್ರೂ ಹೋಗುವೆ, ಬಂದ್ಬಿಡು ಅಂತ ಹೇಳೋರು. ತಿರ್ಗಾ ಆಮೇಲೆ ಬರ್ತೀನಿ ಅಂತ ಅವ್ರಿಗೆ ಭರವಸೆಗಳನ್ನು ಕೊಟ್ಟೆ. ಆ ನಂತರ ತಿರ್ಗಾ ಆಮೇಲೆ 6 ತಿಂಗಳಾಯ್ತು. ನಾನು ಮತ್ತೆ ತಿರ್ಗಾ ಸರ್ಜರಿ ಆಗೋಯ್ತು. ಸರ್ಜರಿ ಆದ್ಮೇಲೆ ಅವರು ಹಿಂಗೆ ನಮ್ ಸರ್ಜರಿ ಎಲ್ಲ ಆಯ್ತು, ನೀವು ಎಲ್ಲಾದ್ರೂ ಅಡ್ಡಾಡ್ಬಹುದು, ಎಲ್ಲಾದ್ರೂ ದುಡ್ಕೊಂಡ್ ತಿನ್ಬಹುದು ಅಂತ ನಮ್ಮ ಮಂಗಳಮುಖಿ ಸಮಾಜದವರು ಅಂಗಡಿ ಕಲೆಕ್ಷನ್ಗೆ ಕರ್ಕೊಂಡು ಹೋದ್ರು. ಅಂಗಡಿ ಕಲೆಕ್ಷನ್ಗೆ ಕರ್ಕೊಂಡು ಹೋಗಿ ಹಿಂಗ ಕೇಳ್ಬೇಕು ಅಂದ್ಬಿಟ್ಟು, ಹಿಂಗ್ ಕೈ ಹೊಡೆದ್ಬಿಟ್ಟು ಕೇಳ್ಬೇಕು ಅಂತ ಹಿಂಗ್ ತೋರ್ಸಿದ್ರು. ನಾನು ಹೋಗಿ ಕೇಳ್ದೆ. ಒಂದ್ ಏರಿಯಾ ಕೇಳಿ ಯಾಕೋ ನನ್ ಮನ್ಸಿಗೆ ಬೇಜಾರಾಗೋಯ್ತು ರೀ. ಯಾಕಂದ್ರೆ ಅಲ್ಲ, ಜೀವನ ನಾವು ಭಕ್ಷ್ಯ ಬಡ್ಕೊಂಡೆ ಬದುಕ್ಬೇಕಾ, ಇಲ್ಲ ವೃತ್ತಿನೇ ನಾನು ಒಬ್ಬಳೇ ಇದನ್ ತುಂಬಾ ಮನವರಿಕೆ, ತುಂಬಾ ನೋವಾಯ್ತು. ಕುಂತ್ಬಿಟ್ಟು ಒಂದ್ ಜಾಗದಲ್ಲಿ ವಿಚಾರ ಮಾಡಿದೆ. ಹೌದು, ಈ ಸಮಾಜದಲ್ಲಿ ನಾವು ಬದುಕಬೇಕಾದ್ರೆ ಭಿಕ್ಷೆನೆ ಮುಖ್ಯನ, ಇದ ಒಂದು ಮುಖ್ಯನ, ಮತ್ತೆ ಇದಕ್ಕೆ ಅಂತಿಲ್ಲ, ಏನಾದ್ರೂ ಬೇರೆ ಉದ್ಯೋಗ ಮಾಡ್ಬೋದು ನೋಡೋಣ ಅಂದ್ಬಿಟ್ಟು ತಿರ್ಗಾ ಆಮೇಲೆ ನಮ್ಮ ತಾಯಿಯವರಿಗೆ ಕಾಲ್ ಮಾಡಿದೆ. ಇಲ್ಲೂ ಸರ್ಜಾಪುರ ಲ್ಯಾಂಡ್ಲೈನ್ ಫೋನ್ ಇತ್ತು, ಅಲ್ಲಿ ಒಂದು ಕಾಯಿನ್ ಬಾಕ್ಸ್ ಹಾಕಿ ಕಾಲ್ ಮಾಡಿದೆ. ಅವ್ರು ನಮ್ಮ ತಾಯಿಯವ್ರು ಕರೆಯಾಕ್ ಕಳಿಸ್ರಿ ಅಂದೆ. ನಮ್ಮ ತಾಯಿಯವ್ರು ಬರಕ್ ಒಂದ್ 15 ನಿಮಿಷ ಆಗುತ್ತೆ ಇಲ್ಲಿಗೆ, ನಮ್ಮೂರಿಗೆ. ಪೋಸ್ಟ್ ಮ್ಯಾನ್ ಮನೆ ಅಂತ ಐತೆ, ಅವ್ರ ಮನೆಯಲ್ಲಿತ್ತು ಲ್ಯಾಂಡ್ ಫೋನು. ಕಾಲ್ ಮಾಡಿದೆ. ತಿರ್ಗಾ ಅಮ್ಮ ನಾನು ಬರ್ತೀನಿ, ಆದ್ರೆ ಒಂದ್ ಕಂಡೀಷನ್ ಅಂದಿ. ಏನು? ಇಲ್ಲಮ್ಮ, ನಾನು ಏನ್ ಬಟ್ಟೆ ಹಾಕೊಂಡಿದೀನಿ ಅದೇ ಬಟ್ಟೆ ಮೇಲೆ ಬರ್ತೀನಿ ಅಂದೆ. ಅವಾಗ ಅವರು ನೀನ್ ಹೆಂಗೆ ಇರು, ಮನೆಗೆ ಬಾ ಅಂದ್ರು. ಅದಕ್ಕೆ ನಾನು ನೇರವಾಗಿ ಬರಲ್ಲ, ಹುಬ್ಳಿಗೆ ಬರ್ತೀನಿ. ಅಲ್ಲಿ ಫಸ್ಟ್ ನಾನು ವೇಷಭೂಷಣಗಳನ್ನು ನನ್ನ ನೇರವಾಗಿ ನೋಡ್ರಿ, ನಿಮ್ಗೆ ಇಷ್ಟ ಆದ್ರೆ ಬರ್ತೀನಿ, ಇಲ್ಲ ಅಂದ್ರೆ ಬರ್ಲಿ. ಯಾಕಂದ್ರೆ ನೀವು ನೇರವಾಗಿ ಊರಿಗೆ ಬರ್ಬೇಕು. ಹಳ್ಳಿ ಜನ ಯಾಕಂದ್ರೆ ಆಡ್ಕೊಳ್ಳೋದು ಜಾಸ್ತಿ. ಹೌದು ನೋಡ್ರಿ, ನಮ್ಮ ಹಾವಭಾವ ಮಂಗಳಮುಖಿ ಅವ್ರನ್ನಾರ ಏನೇನೋ ಭಾವನೆಗಳು ಅವ್ರಿಗೆ ಏನ್ ತಿಳಿತೈತೆ ಅದನ್ನ ಮಾಡ್ತಾರೆ. ಹಾವಭಾವಗಳನ್ನು ನಾವು ಅರ್ಥ ಮಾಡ್ಕೊಳಲ್ಲ. ನಮ್ಮ ಮನಸ್ಸಿನ ರೋದನೆ, ವೇದನೆ, ನೋವು, ಸಂಕಟ ಗೊತ್ತಿಲ್ಲ. ಇದು ಹೆತ್ತ ಕರಳಿಗಷ್ಟೇ ಗೊತ್ತಾಗತ್ತೆ. ಅದು ನಮ್ಮ ತಾಯಿಗೆ ಗೊತ್ತಾಗತ್ತೆ ಅಂತ ಹೇಳಿ ನಮ್ಮ ತಾಯಿಯವ್ರಿಗೆ ಕಾಲ್ ಮಾಡಿದೆ. ನಮ್ಮ ತಾಯಿಯವರು
ಮತ್ತು ಅವ್ರಿಲ್ಲ. ಹೌದು, ಬರನ್ನ ಕೇಳಿದೆ ಇಲ್ಲ, ತಾಯಿಯವ್ರು ಇಲ್ಲ ಅಂತಂದ್ರು. ತಂಗಿಯವ್ರು ಮಾತಾಡ್ಸಿದ್ ನಾನು. ಒಂದ್ 3 ವರ್ಷ ಆಯ್ತು ತೀರ್ಕೊಂಡವ್ರು ಅಂತ. ಅವರು ತಿರ್ಗಾ ಇರ್ಲಿ, ಜೀವನ ಸಂತೆ ಹೆಂಗಿರ್ತೈತಿ ಅಂದ್ರೆ ನಿಮ್ದೊಂಥರ ಇದೆ, ಇನ್ನೊಬ್ರದ್ ಮತ್ತೊಂದ್ ತರ ಇರ್ತೈತಿ. ಇದು ಸ್ವಾಭಾವಿಕ. ಆಯ್ತು, ಸಮಾಧಾನ ಮಾಡ್ಕೊಡ್ರಿ. ಹಾ, ಮುಂದ ಇಲ್ಲಿಗೆ ಬಂದ್ರಿ ನೀವು? ಅಲ್ಲಿ ಹುಬ್ಳಿಗೆ ಬಂದೆ. ನಮ್ಮ ತಾಯಿಯವ್ರು ಬಂದ್ರು, ನೇರವಾಗಿ ನೋಡಿದ್ರು. ಅಯ್ಯೋ, ನನ್ ಗುರ್ತಾನೆ ಸಿಗ್ತಾ ಇಲ್ಲ ಅಂದ್ರು. ಆಮೇಲೆ ಬಂದ್ಬಿಡು, ಹೋಗ್ಬಿಡ, ನೀನು ಹೆಂಗೆ ಇರು, ಬಂದ್ಬಿಡು ಅಂದ್ರು. ಇಲ್ಲಮ್ಮ, ನಮ್ ಸಂಘದಲ್ಲಿ ಈ ರೀತಿ ರೂಲ್ಸ್ ರೆಗ್ಯುಲೇಷನ್ ಇರ್ತಾರೆ. ನಮ್ ಗುರು ಅಂತಿರ್ತಾರೆ ಅಲ್ಲಿ. ಅಂದ್ರೆ ಅವ್ರು ನಮ್ ತಂದೆ ತಾಯಿ ಸಮ ಇರ್ತಾರೆ. ನಮ್ ಗುರು, ನಮ್ಮ ಅಕ್ಕ, ತಂಗಿ, ಚಿಕ್ಕಮ್ಮ, ಈ ರೀತಿ ನಮ್ದೊಂದು ಫ್ಯಾಮಿಲಿ ಇರುತ್ತೆ ಅಲ್ಲಿ. ಅವ್ರಿಗಷ್ಟು ಹೇಳಿ ಬರ್ಬೇಕು, ಸುಮ್ನೆ ಬರಲ್ಲ. ನಮ್ ತಾಯಿನ ಮಾತಾಡ್ಸಿ ಬರ್ತೀನಿ ಅಂತ ಹೇಳಿ ಬಂದೀನಿ. ಅಲ್ಲಿ ಬೆಂಗಳೂರೊಳಗ ನಿಮ್ ತಾಯಿಯವ್ರನ್ನ ಮಾತಾಡ್ಸಿ ಬರ್ತೀನಿ ಅಂತ ನೀವ್ ಹೇಳಿ ಬಂದೀನಿ. ಇಲ್ಲಿ ತಾಯಿ ಇದ್ರ ಅಲ್ಲಿ ಬಿಟ್ಟು ಬಂದ್ಬಿಡ ಅಂತ ಇವ್ರು ಹೇಳ್ತಾರೆ. ಅದಕ್ಕೆ ಅಲ್ಲಿಯೂ ಕಟ್ಟುಪಾಡುಗಳು ನಿಮ್ ತಾಯಿಯವ್ರಿಗೆ ಗೊತ್ತಿಲ್ಲ. ರೂಲ್ಸ್ ರೆಗ್ಯುಲೇಷನ್ ನೀವೆಲ್ಲ ಹೇಳಿದ್ರಿ ಅದನ್ನ? ನಾ ಅದನ್ನೆಲ್ಲ ಹೇಳಿದೆ. ಅಲ್ಲಿಯೂ ನಮಗೆ ಇಲ್ಲೇ ನೀವು ಹೇಗೆ ತಂದೆ ತಾಯಿ, ಅಲ್ಲಿಯೂ ನಮ್ ಗುರು ಅಂತವ್ರೆ. ಅವರು ನಮ್ ತಂದೆ ತಾಯಿ ಸಂಬಂಧರಾಗಿರ್ತಾರೆ. ಅಲ್ಲಿಯೂ ನನ್ಗೆ ಅಕ್ಕ ತಂಗಿ ಟೈಪ್ ಇದ್ದಾರೆ, ಚಿಕ್ಕಮ್ಮ ಈ ರೀತಿ ನಮ್ಮದೊಂದು ಫ್ಯಾಮಿಲಿ ಟೈಪೇ ಇದೆ. ಕೂಡು ಕುಟುಂಬದಂಗ ಇರ್ತಾರೆ ನೀವು. ಅಲ್ಲಿ ಹೇಳಿ ಬರ್ಬೇಕು ಅಂತ ಹೇಳಿ ನಮ್ಮ ತಾಯಿಯವ್ರಿಗೆ ಹೇಳ್ಕೊಂಡು ವಾಪಸ್ ಹೋದೆ. ತಿರ್ಗಾ ನಮ್ಮ ಊರಿನ ಜಾತ್ರೆ, ಬೊಮ್ಮಸಾಗರ ದುರ್ಗಾದೇವಿ ಜಾತ್ರೆ ಫೆಬ್ರವರಿ ತಿಂಗಳಲ್ಲಿ. ಅವಾಗ ಒಂದು 2-3 ತಿಂಗಳು ಆಗಿತ್ತು. ಹೋಗಿ ತಿರ್ಗಾ ಅವ್ರೆಲ್ರಿಗೂ ಹೇಳಿ ನಮ್ಮೂರ್ ಜಾತ್ರೆಗೆ ಹೋಗ್ತೀನಿ ಅಂತ ಅವ್ರಿಗೆ ಹೇಳಿ ಇಲ್ಲಿ ಬಂದೆ. ಇಲ್ಲಿ ಬರೋಣ ಊರಿಗೆ ಬರೋಣ ತುಂಬಾ ಜನ. ಅವಾಗ ಅಷ್ಟು ಪಬ್ಲಿಕ್ ಇಲ್ಲ. ಇದು ಅಷ್ಟು ಇಲ್ಲಿ ಮಂಗಳಮುಖಿಯರು ಇರ್ತಾರೆ, ಸಮಾಜದಲ್ಲಿ ಹಿಂಗೂ ಬೆಳೀತಾರೆ, ಹಿಂಗೂ ಬದುಕ್ತಾರೆ. ಅವರು ಪರಿವರ್ತನೆ ಆಗ್ತಾರೆ, ಕನ್ವರ್ಟ್ ಆಗ್ತಾರೆ. ಅವ್ರದೇ ಆದಂತ ಒಂದು ಸಂಘ ಸಮೂಹಗಳಿವೆ, ಅವರೇ ಕೂಡಾಗಿ ಒಟ್ಟಾಗಿ ಇರ್ತಾರೆ. ಈ ರೀತಿ ಗೊತ್ತಿಲ್ಲ, ಗೊತ್ತಿಲ್ಲ. ಇವಾಗ ಹಳ್ಳಿ ಇದು. ಒಂಥರ ಇದು ನಮ್ಮ ತಾಲೂಕು, ಗಜೇಂದ್ರಗಢ ತಾಲೂಕಿಗೆ ಕೊನೆಯ ಹಳ್ಳಿ ಇದು. ಇದು ಬಾದಾಮಿ ತಾಲೂಕಿಗೆ ಸಂಬಂಧಪಡುತ್ತೇನೋ ಅಂತ ಕೆಲವೊಂದ್ ಜನ ಕೇಳ್ತಾರೆ. ಅಂತ ಹಳ್ಳಿ ಇದು. ಇಲ್ಲ ಅಷ್ಟೊಂದು ಗೊತ್ತಿಲ್ಲ. ನಮ್ಮ ಬಂಜಾರ ಸಮಾಜ ಜನ, ಜಾತ್ರೆಗೆ ಬಂದ ಜನ ಬೈಕು, ಕಾರು, ಅನಂತರ ಬಂಡಿ ಕಟ್ಕೊಂಡು ನನ್ನ ನೋಡಕ್ ಬರೋರು. ಅವಾಗ ಹಳೆ ಮನೆ ಇತ್ತು. ಅವಾಗ ಹಳೆ ಮನೆ ತುಂಬಾ. ನಮ್ಮ ತಾಯಿಯವರು ಇಲ್ಲ, ನಾನು ಮಗ ಮಗನಲ್ಲೋ ಅಂತ ಹೇಳಿ ಪಾಪ ಅವರು ನಿನ್ನ ಹಾವ ಭಾವಗಳಿಗೆ ನಿನ್ ತಕ್ಕನಾಗ ನೀನ್ ಇರು ಅನ್ನೋರು ನಮ್ಮ ತಾಯಿಯವರು. ನಮ್ಮ ತಂದೆಯವ್ರು ಏನಂದ್ರು, ಬ್ಯಾಡ, ನನಗೆ ಈ ರೀತಿ ಊರೊಳಗಡೆ ನನ್ಗ ಜನ ಎಲ್ಲ ಆಡ್ಕೊಂತಾರೆ, ಬ್ಯಾಡ, ಕಳಿಸ್ಬಿಡು, ಅವ್ರು ಎಲ್ಲವ್ರು ಯಾವ್ದೇ ಜಾಗಕ್ಕೆ. ನಮ್ಮ ತಂದೆಯವ್ರಂದ್ರು. ನಮ್ಮ ತಾಯಿಯವ್ರಂದ್ರು, ನಿಮ್ಮ ಹೆತ್ತ ಮಕ್ಕಳು ಹೆಗ್ಣ ಮುದ್ದಂತೆ, ಅವ್ರು ಹೇಗೆ ಇದ್ರು ನನ್ನ ಮನೆಗೆ ಮುದ್ದು. ಅವ್ರು ಹೆಂಗೆ ಇರ್ಲಿ, ಅವ್ರ ಮನಸ್ಸಿಗೆ ಅನುಗುಣವಾಗಿರ್ಲಿ, ನೋವು ಮಾಡೋದು ಬೇಡ ಅಂತ ನಮ್ಮ ತಾಯಿಯವರು ಹೇಳೋರು. ಅವ್ರ ಮನಸ್ಸಿನ ವಿರುದ್ಧ ಏನು ಮಾಡೋದು ಬೇಡ ನಾವು. ಯಾಕಂದ್ರೆ ನನಗಿರೋರು 4 ಜನ ಗಂಡ್ಮಕ್ಳು, 4 ಜನ ಹೆಣ್ಮಕ್ಳು. 4 ಜನ ಗಂಡ್ಮಕ್ಳು ಒಳಗಡೆ 4 ಜನ ಬಾರ, ಒಂದ್ ಸೀರೆ ತಗೊಂಡ್ ಬಾ, ನಾನ್ ಸ್ನಾನ ಮಾಡ್ಬೇಕಾದ್ರೆ ಬಟ್ಟೆ ಐತಿ ಅಲ್ಲಿ ಮಡಿಚಿಟ್ಟಿದೀನಿ, ಸೀರೆ ಎತ್ಕೊಂಬಾ, ರವಿಕೆ ಎತ್ಕೊಂಬಾ, ಲಂಗ ಎತ್ಕೊಂಬಾ ಅಂದ್ರೆ ಯಾವ ಮಕ್ಳು ತರ್ತಿದ್ದಿಲ್ಲ. ಈ ಮಗ ಓಡೋಗ್ತಾರ ಅವನು. ಯಾಕಂದ್ರೆ ಅವ್ರ ಭಾವನೆಗಳನ್ನ ನಾವು ಹುಟ್ಟಾನೆ ಅರ್ಥ ಮಾಡ್ಕೊಂಡಿದ್ದೀವಿ. ಎಲ್ಲಾ ಮಕ್ಕಳು ಆ ರೀತಿ ಆಗಕ್ ಸಾಧ್ಯ ಇಲ್ಲ. ಕೆಲವು ಈಗ 4 ಜನ ಆ ರೀತಿ ಆಗವ್ರನ್ನ ಇಲ್ಲ. ಅದರಲ್ಲಿ ಒಂದು ಸಹಜ ಅದು. ಯಾಕಂದ್ರೆ ನಾವು ಒಂದು ಹೊಲದಲ್ಲಿ ಸೌತೆಕಾಯಿ ಬಳ್ಳಿಗಳನ್ನ ಹಾಕ್ತಿವಿ, ಒಂದ್ ವಿಷದ ಬಳ್ಳಿ ಹುಟ್ಟತ್ತೆ. ಯಾಕಂದ್ರೆ ಅದನ್ನ ಆ ಬೀಜ ವಿಷಯದಂತ ನಮ್ಗೆ ಗೊತ್ತಿದ್ರು ಹಾಕಕ್ ನಾವು ಸಾಧ್ಯನ, ಮೊಳಕೆ ಹಾಕಕ್ ಸಾಧ್ಯನ? ಹುಟ್ಟಿರ್ತದೆ, ಅದಕ್ಕೇನು ಸಂಬಂಧ ಇಲ್ಲ. ನೀನ್ ಭಾವನೆ ತಕ್ಕಂಗ್ ನೀರು ಒಟ್ಟಿನಲ್ಲಿ ಇರು ಅಂದ್ರು. ಒಂದ್ 4 ದಿನ ಇದ್ದೆ, ಇದ್ಕೊಂಡ್ ಹೋದೆ. ಅಲ್ಲಿ ಹೋಗಿಂದ ತಿರ್ಗಾ ನಮ್ಮ ಯಜಮಾನ್ರು ಎಲ್ಲಪ್ಪ ಅಂತ, ಮದುವೆ ಯಾವಾಗ? ಅವ್ರ ನಮ್ಮ ಯಜಮಾನ್ರ ಸ್ಟೋರಿ ಇದು.